ಸಾಧಾರಣವಾಗಿ ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನ ನಾವು ನೆಗೆಟಿವ್ ನೋಷನ್ ಅಥವಾ ನೆಗೆಟಿವ್ ಸ್ಟೇಟ್ಮೆಂಟ್ ಇಂದ ಪ್ರಾರಂಭ ಮಾಡೋಲ್ಲ. ಆದ್ರೆ ಇವತ್ತು ಅಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಬೆಂಗಳೂರು ವರ್ಲ್ಡ್ ಕ್ಲಾಸ್ ಸಿಟಿ, ಆದ್ರೆ ಥರ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇರುವ ಸಿಟಿ ಅನ್ನೋದು ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಆದ ಕಾಲ್ತುಳಿತ ಪ್ರಕರಣದಿಂದ ಬಹಿರಂಗ ಆಗೋಯ್ತು. ಜಾಗತಿಕ ಮಟ್ಟದಲ್ಲಿ ಆ ಅಪಕೀರ್ತಿಗೆ ಬೆಂಗಳೂರು ನಗರ ಕಾರಣವಾಗೋಯ್ತು. 6 ತಿಂಗಳಾಗೋಯ್ತು. ಪಾಠ ಕಲ್ತ್ವಾ ನಾವು? ಬೆಂಗಳೂರಿನ ಆಡಳಿತದ ಜವಾಬ್ದಾರಿಯನ್ನ ಹೊತ್ತಿರುವ ಹಾಗೆ ಕ್ರಿಕೆಟ್ ಲೋಕ, ಅದರಲ್ಲೂ ಕರ್ನಾಟಕಕ್ಕೆ ಸೀಮಿತವಾಗಿ, ಬೆಂಗಳೂರಿಗೆ ಸೀಮಿತವಾಗಿ ಕ್ರಿಕೆಟ್ನ ಜವಾಬ್ದಾರಿ ಹೊತ್ತಿರುವವರು ಪಾಠ ಕಲ್ತಿದ್ದಾರಾ? ಆರ್ಸಿಬಿ ಫ್ಯಾನ್ಸ್ ಪಾಠ ಕಲ್ತಿದ್ದೀವ? ಇದನ್ನೆಲ್ಲ ಮತ್ತೊಮ್ಮೆ ಮನನ ಮಾಡಿ ನೋಡಿಕೊಂಡಾಗ ಬಹುತೇಕ ಉತ್ತರ ಇಲ್ಲ ಅನ್ನೋ ರೀತಿಯಲ್ಲೇ ಸಿಗ್ತಾ ಇದೆ. ಯಾಕಂದ್ರೆ ಇನ್ ಕೇಸ್ ನಾವು ಪಾಠ ಕಲ್ತಿದ್ರೆ ಇವತ್ತು ವಿಜಯ್ ಹಜಾರೆ ಟ್ರೋಫಿ ಆ ಪಂದ್ಯಾವಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಿಬೇಕಾಗಿತ್ತು. ಇನ್ನು ಈ ಬಾರಿ ಐಪಿಎಲ್ ನ ಓಪನಿಂಗ್ ಮ್ಯಾಚ್ ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಾ ಇಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗಬಾರ್ದಾಗಿತ್ತು. ಆದ್ರೆ ನಾವು ಪಾಠ ಕಲ್ತಿಲ್ಲ. ಪಾಠ ಕಲಿಯೋದು ಯಾವಾಗ? ಯಾರ್ಯಾರು ಪಾಠ ಕಲಿಬೇಕು? ಯಾವೆಲ್ಲ ರೀತಿಯ ಪಾಠವನ್ನ ಕಲಿಯೋದು ಅನಿವಾರ್ಯ ಇದೆ? ಹಾಗೆ ಈ ಪಾಠ ಕಲಿಯದ ಪರಿಣಾಮವನ್ನ ಕ್ರಿಕೆಟ್ ಅಭಿಮಾನಿಗಳು ಅನುಭವಿಸುವ ಅನಿವಾರ್ಯ ಪರಿಸ್ಥಿತಿ ಯಾಕೆ ಬಂದಿದೆ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೀಡಾ ಪತ್ರಕರ್ತರಾದ ಜೋಸೆಫ್ ಹುವಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕ್ರೀಡಾ ವಿಶ್ಲೇಷಕರಾದ ಚಂದ್ರಮೌಳಿ ಕಣ್ವಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ವಕೀಲರು, ಹಾಗೆ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಉಮೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಕೆಎಸ್ಸಿಎ ಸದಸ್ಯರು ಜೊತೆಗೆ ಕೋಚ್ ಆಗಿರುವ ಜಯಪ್ರಕಾಶ್ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ಕ್ರಿಕೆಟ್ ಅಭಿಮಾನಿಗಳು, ಕ್ರಿಕೆಟ್ ಆಟಗಾರರು, ಭವಿಷ್ಯದ ಕ್ರಿಕೆಟ್ ಸ್ಟಾರ್ಗಳು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮೊದಲದಾಗಿ ಹುವಾರ್ ಸರ್ ತಮ್ಮಿಂದಲೇ ಈ ಕಾರ್ಯಕ್ರಮವನ್ನ ಪ್ರಶ್ನೆಯ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀನಿ. ಚಿನ್ನಸ್ವಾಮಿ ಕ್ರೀಡಾಂಗಣ ಒಂದು ದುರಂತ ಅಧ್ಯಾಯಕ್ಕೆ ಸಾಕ್ಷಿಯಾಯಿತು, ಸರಿಯೇ? ಟೆಂಪರರಿ ಕ್ಲೋಸ್ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ವಿ ಸರ್. ಕ್ರೀಡಾಭಿಮಾನಿಗಳಿಲ್ಲದೆ ಪಂದ್ಯವನ್ನ ನೋಡಿದ್ದು ಟೆಂಪರರಿ ಕ್ಲೋಸರು. ಈಗಿರುವ ಪರಿಸ್ಥಿತಿ ಏನು? ಟೆಂಪರರಿ ಕ್ಲೋಸ್ ಪರ್ಮನೆಂಟ್ ಆಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಕ್ಲೋಸ್ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ ಅಂತ? ಹಾಗೆ ಬಂದಿದೆ. ಯಾಕಂದ್ರೆ ಕಾಲ್ ತುಳಿತ ಆಗಿದ್ಮೇಲೆ ಸರ್ಕಾರ ಒಂದು ಕಮಿಟಿ ಮಾಡಿ, ದಿಕ್ಕುನ ಕಮಿಟಿ ಬಂದು ಅವ್ರು ಹೇಳಿರೋದು ಈ ತರ ಕೊರತೆ ಇರೋದ್ರಿಂದ ನಿಮಗೆ ಹಾಡ್ಸಲ್ಲ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಇದೇನಂದ್ರೆ ಆಸೆ ಏನಂದ್ರೆ ಆಗಿದೆ, ಹೌದು, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ ಮಶಾನ ಮಾಡಿಬಿಟ್ಟಿದ್ದಾರೆ ಇವರು ನಿರ್ಲಕ್ಷ್ಯದೊಳಗೆ ಆಗಿದೆ. ಬಟ್ ಅಲ್ಲಿ ನಮ್ಮ ಹಿಸ್ಟ್ರಿ ಇದೆ. ಅದು ನಮ್ಮ ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಕ್ರಿಕೆಟ್ ಟೆಂಪಲ್ ಅಂತೀವಿ. ಸೊ ಅದನ್ನ ನಾವು ರಿವೈವ್ ಮಾಡಬೇಕು. ಬಟ್ ಅದನ್ನ ರಿವೈವ್ ಮಾಡ್ಬೇಕಂದ್ರೆ ಅದು ಏನೇನ್ ಸರ್ಕಾರದಿಂದ ಕೊಟ್ಟಿದ್ರು ಅದನ್ನೆಲ್ಲ ನಿಯಮಗಳು ಫಾಲೋ ಮಾಡಬೇಕಾಯ್ತು. ಇವ್ರು ಮಾಡಿಲ್ಲ. ನಾನು ಅವ್ರ ಮೇಲೆ ಆರೋಪ ಮಾಡೋದೇನಂದ್ರೆ, ಈ ಹಳೆ ಕಮಿಟಿ ಇದ್ರಲ್ಲ, ಇಷ್ಟೆಲ್ಲ ಆಗಿದ್ಮೇಲೆ ತೊಂದರೆ ಆಗಿದೆ, ಜನ ಸತ್ತಿದ್ದಾರೆ, ಕೆಲವರು ರಿಸೈನ್ ಮಾಡಿದ್ರು, ತಿರ್ಗಾ ಬಂದು ಕಂಟೆಸ್ಟ್ ಮಾಡಿದ್ರು. ಅವರು ಏನ್ ಮಾಡಿದ್ರು, ಏನಾದ್ರು ಶುರು ಮಾಡ್ಕೋಬೇಕಾದ್ ಕೆಲಸ. ಇಂಥದ್ದು ಕೊಟ್ಟಿದ್ದಾರೆ ಅಂದಿದ ತಕ್ಷಣ ಅವರು ನಿಯಮಗಳನ್ನ ಪಾಲನೆ ಮಾಡಬೇಕಾಯ್ತು. ಬಟ್ ಏನಾಗಿದೆ ಅಂದ್ರೆ, ಇವ್ರಿಗಿದ್ದು ಇದು ಹೇಮಿದ್ದು ಎಲೆಕ್ಷನ್, ನೆಕ್ಸ್ಟ್ AGM ಅಲ್ಲಿ ನಾವು ಬರ್ಬೇಕು. ಜನ ಹೆಂಗಾರ ಹೋಗ್ಲಿ, ಫ್ಯಾನ್ಸ್ ಹೆಂಗಾರ ಹೋಗ್ಲಿ, ಯಾರು ಸಾಯ್ಲಿ, ಕ್ರಿಕೆಟ್ ಹೆಂಗಾರ ಪಾಳಾಗೋಗ್ಲಿ ಅಂದ್ಬಿಟ್ಟು ಈ ಆಟಿಟ್ಯೂಡ್ ತೋರಿಸಿದ್ಗೆ ಇವತ್ತು ಬಂದಿದೆ. ನಾವು ಹೋಗಿ ಸರ್ಕಾರಕ್ಕೆ ಬೇಡಿಕೆ ಆಗ್ಬೇಕಾಗಿದೆ, ದಯವಿಟ್ಟು ನಮ್ಮ ನಾಡಕ್ ಬಿಡಿ, ವಿಜಯ ಸಾರೆ, ವಿರಾಟ್ ಕೊಹ್ಲಿ ಬಂದಿದ್ದಾರೆ ಅಂದ್ಬಿಟ್ಟು ಈ ಸ್ಥಿತಿ ಬಂದಿರೋದು ನಮ್ಮ ಅಸೋಸಿಯೇಷನ್ ಆಟಿಟ್ಯೂಡ್ ಇಂದ. ಬಟ್ ನನಗೆ ಕೇಳಬೇಕಂದ್ರೆ, ನನಗೇನಾದ್ರು ಹ್ಯುಮ್ಯಾನಿಟಿ ಇದ್ರೆ ನಾನು ಈಗಲೇ ಮುಟ್ಟಕ್ ಹೋಗಲ್ಲ. ಯಾಕಂದ್ರೆ ನಮ್ಮ ಸ್ಟೇಡಿಯಂ ಇಲ್ಲ, ತಯಾರಿ ಇಲ್ಲ. ನಿಮ್ಗೆ ಆಸೆ ಇದೆ, ಮೆಂಬರ್ಸ್ಗೆ ಹೇಳಿದ್ದೀರಾ, ಹೌದು ನಾವು ಇದನ್ನ ತಿರ್ಗಾ ವಾಪಸ್ ತರ್ತೀವಿ, ಎಲ್ಲ ಅನುಕೂಲ ಮಾಡ್ಕೊಡ್ತೀವಿ ಅಂದ್ಬಿಟ್ಟು. ಬಟ್ ಆರ್ ವಿ ಪ್ರಿಪೇರ್ಡ್? ಅದು ಓಕೆ, ಇವ್ರನ್ನ ಬ್ಲೇಮ್ ಮಾಡಕ್ಕಾಗಲ್ಲ, ವೆಂಕಟೇಶ್ ಪ್ರಸಾದ್ ಅಂದ್ಬಿಟ್ಟು ಒಳ್ಳೆ ಇದರಿಂದ ಗುಣದಿಂದ ಹೋಗಿದ್ದಾರೆ. ನಾನ್ ಕೇಳ್ತಾ ಇರೋದು, ನಮ್ಮ ಹಳೆ ಕಮಿಟಿಯವರು ಯಾಕೆ ಏನು ಮಾಡಿಲ್ಲ? ಸೊ ನಾನು ಅವ್ರ ಡೋರ್ ಸ್ಟೆಪ್ಗೆ ಇಡ್ತೀನಿ. ಇಲ್ಲ ಸರ್, ಮಾಡಿದ್ದಾರೆ ಪೂಜೆ ಪುನಸ್ಕಾರ. ನಾನು ವಿತ್ ಆಲ್ ದ ರೆಸ್ಪೆಕ್ಟ್ ಇದು ಪ್ರಶ್ನೆಯನ್ನ ಬಹುಶಃ ಕೆಸಿಎ ಮೆಂಬರು ಆಗಿರೋ ಕಾರಣಕ್ಕೆ ಜಯಪ್ರಕಾಶ್ ಸರ್ ಇದಕ್ಕೆ ಉತ್ತರ ಕೊಡಬಹುದಾ ಅಂತ ಹೇಳಿ. ಸರ್, ಮಂತ್ರಕ್ ಮಾವಿನಕಾಯಿ ಉದ್ರೋಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಸರ್. ದೇವರು ದಿಂಡ್ರು ಪೂಜೆ ಪುನಸ್ಕಾರ ಯಾವಾಗ ಫಲ ನೀಡುತ್ತೆ ಅಂದ್ರೆ ಪ್ರಯತ್ನ ಇದ್ದಾಗ. ಪ್ರಯತ್ನ ಏನಾಯ್ತು? ಕಾಲ್ ತುಳಿತ ಆಗಿ ಬರೋಬ್ಬರಿ 6-7 ತಿಂಗಳಾಗೋಯ್ತು. 17 ರೆಕಮೆಂಡೇಶನ್ ಕುನ್ನಾವರ ಕಮಿಟಿ ಕೊಟ್ಟಿದ್ರಲ್ಲಿ ಒಂದು ಕೂಡ ಫುಲ್ಫಿಲ್ ಮಾಡಿಲ್ಲ ಅಂತಂದ್ರೆ ಈ ಪೂಜೆ ಪುನಸ್ಕಾರ ಮಾಡಿ ಮಂತ್ರ ಹಾಕಿದ್ರೆ ಮಾವಿನಕಾಯಿ ಹೆಂಗೋದ್ರತ್ತೆ? ನಿಜ, ನೀವು ಹೇಳ್ತಾ ಇರೋದು ಪೂಜೆಯಿಂದ ಎಲ್ಲಾನು ಆಗೋಂಗಿದ್ದಿದ್ರೆ ಎಲ್ಲಾ ಪೂಜೆ ಮಾಡ್ಕೊಂಡೇ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಕಾಲ್ ತುಳಿತ ಪ್ರಕರಣ ಬಹಳ ದುರಂತ, ನಿಜನೇನೆ. ಆದ್ರೆ ಇದಕ್ಕೆ ಸಂಪೂರ್ಣ
ನಮ್ಮ ಆಡಳಿತ ಮಂಡಳಿ ಕಾರಣ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿದೆ, ದೇಶೀಯ ಪಂದ್ಯಗಳು ನಡೆದಿದ್ದಾವೆ, ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆದಿದೆ, ನಡ್ಕೊಂಡು ಬರ್ತಾ ಇದೆ ಸುಮಾರು 30-40 ವರ್ಷದಿಂದ. ಆದರೆ ಇಲ್ಲಿ ನಡೆದಿರ್ತಕ್ಕಂಥದ್ದು IPL ನಲ್ಲಿ ವಿಜಯೋತ್ಸವದ ಸಂದರ್ಭ. ಇದು ಒಂದು ವಿಶೇಷವಾದಂತಹ ಒಂದು ಸಂದರ್ಭ. ಅಲ್ಲಿ ಯಾರು ಊಹಿಸದಂತಹ, ಯಾರು ಇಮ್ಯಾಜಿನ್ ಕೂಡ ಮಾಡಕ್ಕಾಗದೇ ಇರತಕ್ಕಂತ ಜನಸಾಗರ ಬಂದಿರೋದು. ಸಾಮಾನ್ಯವಾಗಿ ಒಂದು ಪಂದ್ಯ ಅಂದ್ರೆ 30,000-35,000 ಜನ ಬರ್ತಾರೆ. ನಾವು ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ವರ್ಷನೂ ಎಷ್ಟೋ ಕಮಿಟಿಗಳು ಬಂದಿದ್ದಾವೆ, ಎಲ್ಲರೂ ಅದನ್ನ ಮ್ಯಾನೇಜ್ ಮಾಡಿದ್ದಾರೆ, ಪೊಲೀಸ್ ಅವ್ರು ಸಹಾಯ ಮಾಡಿದ್ದಾರೆ, ಎಲ್ಲ ನಡೀತಾ ಇತ್ತು. ಆದರೆ ವಿಜಯೋತ್ಸವ ಸಂದರ್ಭ ತುಂಬಾ ವಿಶೇಷ, ಯಾರು ಊಹಿಸಲಾಗದಂತದ್ದು. ಅವತ್ತು 3 ಲಕ್ಷ ಜನ ಬಂದಿದ್ರು, ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಒಂದು ದುರಂತ. ಅದಕ್ಕೋಸ್ಕರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಪಂದ್ಯ ನಡೀಬಾರದು, ಆಡಳಿತ ಮಂಡಳಿದು ತಪ್ಪು ಅಂತ ಹೇಳೋದ್ರಲ್ಲಿ ನಾನು ಒಪ್ಪೋದಿಲ್ಲ. ಕಣ್ವಿ ಸರ್, ನಿಮ್ಮನ್ನ ಕೇಳ್ತೀನಿ, ಇದು KSCA ಕಂಪ್ಲೀಟ್ ಜವಾಬ್ದಾರಿ ಆಗಲ್ಲ, ನಮಗೆ ಅಂದಾಜಿರ್ಲಿಲ್ಲ, ಯಾರು ಊಹೆ ಮಾಡದಷ್ಟು ಜನ ಸೇರಿಬಿಟ್ಟಿದ್ರು ಸರ್. ಆರ್ ವಿ ಬ್ಲೈಂಡ್? ಹಿಂದಿನ ದಿನ ರಾತ್ರಿ ವಿಜಯೋತ್ಸವದ ಸಂಭ್ರಮಾಚರಣೆ ಯಾವ ರೀತಿ ಇತ್ತು, ದರ್ಶಕಗಳ ಕಾಯುವಿಕೆ ನಂತರದಲ್ಲಿ ಟ್ರೋಫಿ ಸಿಕ್ಕಾಗ ಅಭಿಮಾನಿಗಳ ಸಂಭ್ರಮಾಚರಣೆ ಯಾವ ರೀತಿ ಇರಬಹುದು, ಹಾಗೆ ಕೊಹ್ಲಿ ಅಂತ ಸೂಪರ್ ಸ್ಟಾರ್ ಪ್ಲೇಯರ್ ಬರ್ತಾ ಇರೋ ಸಂದರ್ಭದಲ್ಲಿ ಜನ ಯಾವ ರೀತಿ ಸೇರಬಹುದು, ಇದೆಲ್ಲ KSCA ಗೊತ್ತಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಿರತ್ತಾ ಸರ್? ಜಸ್ಟ್ ಟು ಸೇ ನೋ, ವಿ ಆರ್ ನಾಟ್ ಪ್ರಿಪೇರ್ಡ್, ಎಷ್ಟು ಕಷ್ಟ ಆಗ್ತಿತ್ತು. ನಿರೀಕ್ಷೆ ಮಾಡಿರ್ಲಿಲ್ಲ, ಅದೊಂದು ದೊಡ್ಡ ತಪ್ಪು. ಬರೀ KSCA ಬ್ಲೇಮ್ ಮಾಡೋಂಗಿಲ್ಲ, ಎಲ್ಲರನ್ನೂ ಗವರ್ಮೆಂಟ್ ಆಗಲಿ, ಅಂದ್ರೆ DNA ಆಗಲಿ, ಅಂದ್ರೆ ಇವೆಂಟ್ ಮ್ಯಾನೇಜರ್ DNA ಆಗಲಿ, RCB ಮ್ಯಾನೇಜ್ಮೆಂಟ್ ಆಗಲಿ, ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಅದೊಂದು ದೊಡ್ಡ ತಪ್ಪಾಯ್ತು, ನಿಜ. ಆದ್ರೆ ನಾವು ಸ್ಮಿತಾ ಹೇಳ್ತಾ ಇದ್ವಿ ಅಂದ್ರೆ, ನಾವು 78ರಿಂದ ಮ್ಯಾಚ್ಗಳು ನೋಡ್ತಾ ಇದ್ದೀವಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಚಿನ್ನಸ್ವಾಮಿ ಅವರು ಕೂಡ ಚೆನ್ನಾಗಿ ಪರಿಚಯದವರು, ಎಷ್ಟು ಕೆಲಸ ಮಾಡಿದ್ದಾರೆ ಅವರು, ಯಾವ ರೀತಿಯಾಗಿ ಮಳೆಯಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಛತ್ರಿ ಹಿಡ್ಕೊಂಡು ಕಟ್ಸಿದ್ದಾರೆ. ಆಮೇಲೆ ಡೆವಲಪ್ ಆಯ್ತು ಅಂತ ತಿಳ್ಕೊಂಡು. ಆದ್ರೆ ನಾವು ಅಪ್ಗ್ರೇಡ್ ಮಾಡಲಿಲ್ಲ. ಅಂದ್ರೆ ಸ್ಟ್ಯಾಂಡ್ ಒಂದು ಮೇಲೆ ಹಾಕಿರ್ಬೋದು, ಆದ್ರೆ ವಿಜಯ ಹಜಾರೆ ಟ್ರಾಫಿಗಂತೂ ಇದೇ ಇಲ್ಲ, ಯಾಕಂತ ಚಾನ್ಸೇ ಇರಲಿಲ್ಲ. ಯಾಕಂದ್ರೆ ವಿರಾಟ್ ಕೊಹ್ಲಿ ಬರ್ತಾರೆ ಅಂದ್ರೆ ಮತ್ತಷ್ಟು ಜನ ಬರ್ತಾರೆ, ನೋಡಕ್ಕೂ ಬಿಡಲ್ಲ. ಅಂದ್ರೆ ವಿದೌಟ್ ಸ್ಪೆಕ್ಟೇಟರ್ಸ್ ಮಾಡ್ತೀವಿ ಅಂದ್ರೂ ಕೂಡ ಅದನ್ನ ಮಾಡಕ್ಕೂ ಆಗೋದಲ್ಲ, ಯಾಕಂದ್ರೆ ಅಷ್ಟು ಜನ ಬರ್ಬೋದು. ಈಗ ನಮ್ಮ RCB ಫ್ಯಾನ್ಸ್, RCB ಕೋಟ್ಯಾಂತರ ಫ್ಯಾನ್ಸ್ ಕನ್ನಡಿಗರಿದ್ದಾರೆ. ಕನ್ನಡಿಗರು ಬೇಜಾರು ಸಂಗತಿಗಳು, ಆಮೇಲೆ ಮಾತಾಡ್ತೀವಿ ಅದ್ರ ಬಗ್ಗೆ ಏನಿದೆ ಅಂತ. ಅಷ್ಟೇ ಅಲ್ಲ, ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆ ಇದ್ದಾರೆ. ಇದೇ RCB ಬೇರೆ ಊರಲ್ಲಿ ಆಡಿದ್ರು ಕೂಡ ಅಷ್ಟೇ ಜನ ಬಂದು ನೋಡ್ತಾರೆ, ಎಲ್ಲರೂ RCB ಟಿ ಶರ್ಟ್ ಹಾಕೊಂಡು ನೋಡ್ತಾರೆ. ಅಷ್ಟೊಂದು ದೊಡ್ಡ ಒಂದು, ಅದು 90% ವಿರಾಟ್ ಕೊಹ್ಲಿ ಸಲುವಾಗಿ. ಸೊ ಯಾವಾಗ ಗೆದ್ದ ತಕ್ಷಣ ವಿರಾಟ್ ಕೊಹ್ಲಿ ಮುಂದಿನ ದಿನ ನಾವು ನೋಡಿ ನಮ್ಮ ಸೆಲೆಬ್ರೇಷನ್ ಅಂತ ಹೇಳಿದಾರಲ್ಲ, ಯಾವುದೇ ಕಾರಣಕ್ಕೆ ಹೇಳಿರ್ಬೋದು ಅಂತ. ಆದ್ರೆ ಇಮಿಡಿಯೇಟ್ ಆಗಿ ಅಷ್ಟು ಮಾಡಕ್ಕೆ ಯಾರಿಗೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇದರಲ್ಲಿ ಇನ್ನೊಂದೇನೆಂದ್ರೆ, ರಾಜಕಾರಣಿಗಳು ಹೋಗಿ ಟರ್ಮ್ಯಾಕಿಗೆ ಹೋಗ್ಬಿಟ್ಟು ಟ್ರಾಫಿ ತಗೊಂಡು ಬಂದು ಇದರಲ್ಲಿ ವಿಜಯೋತ್ಸವ ಆಚರಿಸಿ, ಇದ್ರ ಮುಂದೆ ವಿಧಾನಸೌಧದ ಮುಂದೆ ಅದನ್ನೇ ತಗೊಂಡು ಮತ್ತೆ ಇಲ್ಲಿವರೆಗೆ ಬಂದು ಅವ್ರಿಗೆ ಅಡ್ವಾಂಟೇಜ್ ತೆಗೆದುಕೊಂಡ್ರು. ಅಂದ್ರೆ ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸ್ಕೊಳ್ಳಕ್ಕೆ ತಗೊಂಡ್ರೆ ಎಲ್ಲರೂ ವೋಟ್ ಮಾಡ್ತಾರಂತ. ಓಕೆ, ಅದಿರಲಿ, ಅವ್ರ ಇಷ್ಟ ಹೌದು. ಆದ್ರೆ ಅವರು, ಅದೇ ನಾನು ಕೇಳೋ ಪ್ರಶ್ನೆ ಅಂದ್ರೆ, ಕ್ರಿಕೆಟರ್ ಆಗಿ, ಕ್ರಿಕೆಟ್ ಇಷ್ಟು ವರ್ಷದಿಂದ ಫಾಲೋ ಮಾಡ್ತಿರೋ ಕಾಮೆಂಟೇಟರ್ ಆಗಿ ಏನು ಹೇಳ್ತೇನೆ ಅಂದ್ರೆ, ಇದೇ ಕೆಲಸ ನಾವು ಹೋಗಿ ಯಾವ ರೀತಿಯಾಗಿ ಟರ್ಮ್ಯಾಕಲ್ ಟ್ರಾಫಿ ತೊಂಬತ್ತು, ಅದೇ ರೀತಿಯಾಗಿ ನಾವು ರಂಜಿ ಟ್ರಾಫಿ ಗೆದ್ದಾಗ, ವಿಜಯ ಹಜಾರೆ ಗೆದ್ದಾಗ ಆಗ್ಲಿ, ಆಮೇಲೆ ನಮ್ಮ ಸೈಯದ್ ಮುಷ್ತಾಕ್ ಅಲಿ ಟ್ರಾಫಿ ಗೆದ್ದಾಗ ಮಾಡಿದ್ರ